ರಾಜ್ಯದಲ್ಲಿ ಮಳೆ ಕೊರತೆಯಿಂದ ಬರದ ಛಾಯೆ ಆವರಿಸುತ್ತಿರುವ ಬೆನ್ನಲ್ಲೇ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳಬೇಕೆಂದು ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಆಗ್ರಹಿಸಿದ್ದಾರೆ. ಚಿತ್ರದುರ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯವನ್ನು ತಕ್ಷಣವೇ ಬರಪೀಡಿತ ಪ್ರದೇಶವೆಂದು ಘೋಷಿಸಬೇಕು ಎಂದು ಒತ್ತಾಯಿಸಿದರು. ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷ ತಂಡ ರಚಿಸಿ ಪ್ರತಿಯೊಂದು ಜಿಲ್ಲೆಗೆ ಒಬ್ಬ ಐಎಎಸ್ ಅಧಿಕಾರಿಯನ್ನು ಉಸ್ತುವಾರಿಯನ್ನಾಗಿ ನೇಮಿಸಬೇಕು ಎಂದರು. ಇದಲ್ಲದೆ ರಾಜ್ಯ ಸಚಿವ ಸಂಪುಟದ ವಿಶೇಷ ಸಭೆ ಕರೆದು ಬರ ಘೋಷಣೆ ಮಾಡಬೇಕು. ರೈತರು ಹಾಗೂ ಸಾರ್ವಜನಿಕರ ಸಂಕಷ್ಟ ನಿವಾರಣೆಗೆ ಪ್ರತಿ ಜಿಲ್ಲೆಗೆ 25 ಕೋಟಿ ರೂಪಾಯಿ ತುರ್ತು ಅನುದಾನ ಬಿಡುಗಡೆ ಮಾಡಬೇಕು ಎಂದು ಸರ್ಕಾರವನ್ನು ಆಗ್ರಹಿಸಿದರು. ಬರದ ಭೀತಿ ಹೆಚ್ಚಾಗುತ್ತಿರುವ ನಡುವೆ ಸರ್ಕಾರ ಯಾವ ನಿರ್ಧಾರ ಕೈಗೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಜನಧ್ವನಿ ನ್ಯೂಸ್, ಜನರ ಧ್ವನಿ, ಜನರ ಪರ. ನಿಮಗೆಲ್ಲರಿಗೂ ಕರೆದಂಥದ್ದು ರೈತಾಪಿ ವರ್ಗಕ್ಕೆ ಮತ್ತು ಗ್ರಾಹಕರಿಗೆ ತೊಂದರೆ ಮಾಡತಕ್ಕಂಥ ನಿರ್ಣಯವನ್ನು ಮತ್ತು ವಿದ್ಯುತ್ ಕಂಪನಿಗಳನ್ನು ಖಾಸಗೀಕರಣ ಮಾಡತಕ್ಕಂಥದ್ದು ಸರ್ಕಾರದ ಉದ್ದೇಶ ಇದೆ. ಅದಕ್ಕಾಗಿ ಈಗ ನಮಗೆ ಬೆಸ್ಕಾಮ್ ಇದೆ, ಮೆಸ್ಕಾಮ್ ಇದೆ, ಎಸ್ಕಾಮ್ ಇದೆ, ಜಸ್ಕಾಮ್ ಇದೆ, ಎಲ್ಲ ಈ ವಿದ್ಯುತ್ ಕಂಪನಿಗಳಿದ್ದಾವೆ. ಅದರ ಮುಖಾಂತರ ನಾವು ಈಗ ವಿದ್ಯುತ್ತನ್ನು ಪಡ್ಕೊಳ್ತಾ ಇದ್ದೀವಿ. ರೈತರ IPಸೆಟ್ಗಳಿಗೂ ಪಡ್ಕೊಳ್ತೇವೆ, ಗ್ರಾಹಕರ ಮನೆಗಳಿಗೂ ಪಡ್ಕೊಳ್ತೇವೆ, ಕೈಗಾರಿಕೆಗಳಿಗೂ ಪಡ್ಕೊಳ್ತೇವೆ. ಎಲ್ಲೆಲ್ಲೂ ಅವಶ್ಯಕತೆ ಇದೆ ಅಲ್ಲೆಲ್ಲ ತಗೊಳ್ತಾ ಇದ್ದೀವಿ. ಸರ್ಕಾರ ನಿಗದಿ ಮಾಡಿದಂಥ KERC ನಿಗದಿ ಮಾಡಿದಂಥ ರೇಟನ್ನು ನಾವು ಕೊಡ್ತಾ ಇದ್ದೀವಿ. ಇದರ ಮಧ್ಯದಾಗ ಟಾಟಾ ಪವರ್ ಪರ್ಚೇಸ್ ಬಗ್ಗೆ ಒಂದು ಹುನ್ನಾರವನ್ನು ನಡೆಸಿದ. ಟಾಟಾ ಪವರ್ ಬೇಕಾದವರು ಅರ್ಜಿ ಕೊಡಬೇಕು, ಅಡ್ವರ್ಟೈಸ್ಮೆಂಟ್ಗಳು ಬರ್ತಾ ಇವೆ ಮತ್ತು ಕೊನೆ ದಿನಾಂಕ ಕೂಡ ನಿಗದಿ ಮಾಡಿದ್ದಾರೆ 23/6. ನಿನ್ನೆನೇ ಕೊನೆ ದಿನ. ನಾನು ಸಾರ್ವಜನಿಕರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ಸರ್ಕಾರದ ಮೋಸದ ಆಟಕ್ಕೆ ನೀವು ಬಲಿ ಆಗಬೇಡ್ರಿ. ಟಾಟಾ ಪವರ್ ಪರ್ಚೇಸಿಗೆ ಅರ್ಜಿ ಕೊಡಬೇಡ್ರಿ, ತಿರಸ್ಕಾರ ಮಾಡಿ. ಯಾಕೆ ನಮಗೆ ಬೆಸ್ಕಾಮ್ ಅದಲ್ಲ, ಇಲ್ಲಿ ಚಿತ್ರದುರ್ಗ ಬೆಸ್ಕಾಮ್ ಅದ, ಹುಬ್ಬಳ್ಳಿ ಬೆಳಗಾಂ ಡಿವಿಷನ್ಗೆ ಎಸ್ಕಾಮ್ ಅದ, ಗುಲ್ಬರ್ಗ ಡಿವಿಷನ್ಗೆ ಜಸ್ಕಾಮ್ ಅದ, ಮೈಸೂರು ಡಿವಿಷನ್ಗೆ ಮೆಸ್ಕಾಮ್ ಅದ, ಚಾಮುಂಡೇಶ್ವರಿ ವಿದ್ಯುತ್ ಕಂಪನಿ ಅದ. 5 ಕಂಪನಿಗಳು ಈಗಾಗಲೇ ನಮ್ಮ ಸರ್ಕಾರದಿಂದ ಲಕ್ಷ ಕೋಟಿ ಹಣವನ್ನು ಹಾಕಿ ವಿದ್ಯುತ್ ಜಾಲವನ್ನು ನಿರ್ಮಾಣ ಮಾಡಿದ. ಪ್ರತಿ ಹಳ್ಳಿಗೂ ವಿದ್ಯುತ್ ಮಾಡಿದ್ವಿ, ಪ್ರತಿ ಹಟ್ಟಿಗೂ ಮಾಡಿದ್ವಿ, ಪ್ರತಿ ಹಾಡಿಗೂ ಮಾಡಿದ್ವಿ, ರೈತರ ಹೊಲಗಳಿಗೂ ಪಂಪ್ ಸೆಟ್ಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ವಿ. ಅದನ್ನು ಖಾಸಗಿಯವ್ರಿಗೆ ಕೊಟ್ಟು ಬಿಡುವಂಥ ಹುನ್ನಾರ ಅನ್ನೋದಲ್ಲ, ಈ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆದ ಕಾರಣಕ್ಕಾಗಿ ಮಾಡ್ತಾಯಿದೆ. ಈಗಾಗಲೇ ವಿದ್ಯುತ್ ಕಂಪನಿಗಳು 60,000 ಕೋಟಿಯಷ್ಟು ನಷ್ಟದಲ್ಲಿದ್ದಾವೆ. ಮತ್ತು ವಿದ್ಯುತ್ ಕಂಪನಿಗಳ ಸಾಲ 50 ಕೋಟಿಗಿಂತಲೂ ಹೆಚ್ಚು ಆಗಿದೆ. ಇದನ್ನೆಲ್ಲ ಸರಿದೂಗಿಸಲಿಕ್ಕೆ ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ಲ. ಆ ಕಾರಣಕ್ಕಾಗಿ ಖಾಸಗೀಕರಣ ಮಾಡಿ ಕೈ ತೊಳ್ಕೊಂಡು ಓಡಿ ಹೋಗಬೇಕು ಅಂತ. ಇವತ್ತು ನಾವು ರೈತರಿಗೆ ವಿದ್ಯುತ್ ಕೊಡಬೇಕಾದ್ರೆ ಒಂದು IPಸೆಟ್ಗೆ ಕೊಡಬೇಕಾದ್ರೆ 25,000 ರೂಪಾಯಿದಲ್ಲಿ ನಮ್ಮ ಸರ್ಕಾರದಿಂದ ಕೊಡ್ತೀವಿ. ಕಳೆದ 3 ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 2.5 ಲಕ್ಷ 3 ಲಕ್ಷ ತೊಗೊಳ್ತಾರೆ. ಒಬ್ಬ ರೈತನ ಪಂಪ್ ಸೆಟ್ಟಿಗೆ ವಿದ್ಯುತ್ ಕೊಡಬೇಕಾದ್ರೆ 2.5ರಿಂದ 3 ಲಕ್ಷ ಕೊಡ್ತಾರೆ. ಅರ್ಥ ಮಾಡ್ಕೊಳ್ಬೇಕು. ಒಂದು ಕಡೆ ಭಾಷಣ ಮಾಡ್ಕೊಂಡು ಬಂದರೆ ಕಾಂಗ್ರೆಸ್ನವರು 65 ವರ್ಷ ದೇಶದ ಬೆನ್ನೆಲುಬು ರೈತ ಅಂತೇಳಿ ಬೆನ್ನೆಲುಬು ಮುರಿತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ. ಇದು ಯಾವ ನೀತಿ? ನಾವು ಯಾವತ್ತೂ ಕೂಡ ರೈತರಿಗೆ ತಂದಿರತಕ್ಕಂಥ ಯೋಜನೆಗಳನ್ನು ಖರ್ಚು ವೆಚ್ಚ ಅಂತ ಲೆಕ್ಕ ಹಾಕಬಾರ್ದು, ಲಾಭ ನಷ್ಟ ಅಂತ ಲೆಕ್ಕ ಹಾಕಬಾರ್ದು. ದೇಶದ ಅಭಿವೃದ್ಧಿಗಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಹಣ, ಅದು ನೀರಾವರಿಗೆ ಮಾಡ್ತಕ್ಕಂಥದ್ದು, ಭೂಮಿ ಸುಧಾರಣೆ ಮಾಡ್ತಕ್ಕಂಥದ್ದಕ್ಕೆ ಮತ್ತು ರೈತನಿಗೆ ಕೃಷಿಗೆ ಬೇಕಾಗ್ತಕ್ಕಂಥ ವಿದ್ಯುತ್ತಿಗೆ
ಇದು ದೇಶದ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ನಾವು ಅರ್ಥ ಮಾಡ್ಕೊಳ್ಳೋದು. ಅಂದಾಗ ದೇಶದಲ್ಲಿ ಕೃಷಿ ಜೀವಂತವಾಗಿ ಉಳಿತದೆ. ಇರದಿದ್ರೆ ನಾಳೆ ಮಣ್ಣು ತಿನ್ನೋ ಪರಿಸ್ಥಿತಿ ಬರ್ತದೆ. ಈ ರೀತಿ ನಡವಳಿಕೆ ಆಯ್ತು ನಮ್ಮ ಸರ್ಕಾರ. ರೈತರು ನಾಳೆ ಕರೆಂಟ್ ಬಿಲ್ಲಿಗೆ ಒಂದು ಮೀಟ್ರ್ ತಂದು ಹಾಕಿಬಿಡ್ತಾರೆ. ಕಮರ್ಷಿಯಲ್ ರೇಟ್ನಲ್ಲಿ 9 ರೂಪಾಯಿದಲ್ಲೇ ಕೊಡುವಂತ ಅಂದ್ರೆ ಎಲ್ಲಿಂದ ಕೊಡ್ತಾರೆ ರೈತರು? ಹೊಲ ಮಾರಿದ್ರು ಆ ಬಿಲ್ ತುಂಬಕ್ಕಾಗೋದಿಲ್ಲ. ರೈತರ IP ಸೆಟ್ಟಿನ ಬಿಲ್ ತುಂಬಬೇಕಾದ್ರೆ ಹೊಲ ಮಾಡ್ಬೇಕಾಗ್ತದೆ. ಇಂಥ ಪರಿಸ್ಥಿತಿ ನಿರ್ಮಾಣ ಮಾಡಲಿಕ್ಕೆ ಇದೊಂದು ದೊಡ್ಡ ಷಡ್ಯಂತ್ರ ನಡೆದ ಹುನ್ನಾರ. ಈ ಸರ್ಕಾರ ಬರೀ ರಿಯಲ್ ಎಸ್ಟೇಟ್ ಕಡೆನೇ ಲಕ್ಷ್ಯದ. ರೈತರ ಭೂಮಿ ಉಳಿಸ್ಬೇಕು, ಅಭಿವೃದ್ಧಿ ಪಡಿಸ್ಬೇಕು, ಹೆಚ್ಚು ಬೆಳೆ ಬೆಳಿಬೇಕು, ಜನರು ಆನಂದವಾಗಿ ಬದುಕಬೇಕು ಅನ್ನೋದ್ರ ಕಡೆ ಲಕ್ಷ್ಯ ಇಲ್ಲ. ರಿಯಲ್ ಎಸ್ಟೇಟ್ ಮಾಡಿ ಲಕ್ಷ ಕೋಟಿ ಹಣ ಗಳಿಸ್ಬೇಕು ಅನ್ನೋದ್ರಾಗೆ ಅದಾರ ಎಲ್ಲರೂ. ಅದಕ್ಕೆ ನಾನು ಎಲ್ಲ ಶಾಸಕರಿಗೆ ಎಚ್ಚರಿಕೆ ಕೊಡ್ತೇನೆ. ರೈತ ಕುಟುಂಬದಿಂದ ಬಂದಂಥವ್ರು 90% ಶಾಸಕರು ಇದನ್ನು ಸಾರಾಸಟ್ಟಾಗಿ ವಿರೋಧ ಮಾಡಿ 19 ಜಿಲ್ಲೆಗಳಲ್ಲಿ ಇವತ್ತು ಖಾಸಗೀಕರಣ ಮಾಡಲಿಕ್ಕೆ ಹುನ್ನಾರ ನಡೆದದ. ಅದಕ್ಕಾಗಿ ವಿರೋಧ ಮಾಡಿ ಡೆಫಿನೆಟ್ಲಿ ಕೊಡ್ತಾರೆ. ನೀವು ಬರಗಾಲ ಘೋಷಣೆ ಮಾಡಿ ಅದಕ್ಕೆ ಪ್ರೊಸೀಜರ್. ನಾನು ಮಂತ್ರಿಯಾಗಿ 20 ವರ್ಷಗಟ್ಟಲೆ ಕೆಲಸ ಮಾಡಿದವ. ಅದಕ್ಕೆ ಪ್ರೊಸೀಜರ್. ನಾವು ಬರ ಘೋಷಣೆ ಮಾಡೋದಕ್ಕಿಂತಲೂ ಮುಂಚೆ ನಾವು ಮಾಡಬೇಕಾದಂಥ ಮಾಹಿತಿ ಏನು, ನಮಗೆ ಮಳೆ ಎಷ್ಟು ಪ್ರಮಾಣ ಬರಬೇಕಾಗಿತ್ತು, ಎಷ್ಟು ಬಂದಿದೆ, ಎಷ್ಟು ಕೊರತೆ ಆಗಿದೆ, ನಾವು ಮುಂಗಾರು ಹಂಗಾಮಿನಲ್ಲಿ ಎಷ್ಟು ಹೆಕ್ಟರ್ ಬಿತ್ತನೆ ಮಾಡಬೇಕಾಗಿತ್ತು, ಎಷ್ಟು ಬಿತ್ತನೆ ಮಾಡಿದ್ವಿ, ಬಿತ್ತನೆ ಮಾಡಿದಂಥದ್ದು ಕೂಡ ಮಳೆ ಕೊರತೆಯಿಂದ ಕಮ್ಮಿ ಹೋಯ್ತು ಅನ್ನೋದ್ರ ಬಗ್ಗೆ ವರದಿಯನ್ನು ಕೊಡ್ತಾರೆ. ಅದೇ ರೀತಿ ಹಿಂಗಾರು ಬಗ್ಗೆನೂ ಕೊಡ್ತಾರೆ. ಪ್ರೊಸೀಜರ್, ಆ ಪ್ರೊಸೀಜರ್ನ ಮಾಡಬೇಕಾದಂಥ ಕೆಲಸ ನಮ್ಮ ರಾಜ್ಯ ಸರ್ಕಾರದಲ್ಲಿಯೂ ಒಂದು ಯೂನಿಟ್ ಇದೆ. ಬರ ನಿರ್ವಹಣೆ, ಆಪತ್ತು ನಿರ್ವಹಣೆ ಒಂದು ವಿಂಗ ಇದೆ. ಆ ವಿಂಗದವ್ರು ಕೆಲಸ ಮಾಡ್ತಾರೆ. ಬಿಲ್ ಕಟ್ಟೋದು ಲೇಟ್ ಆಯಿತು ಅಂದ್ರೆ KEB ಅವ್ರಿಗೆ, KEB ಅವ್ರು ಸರ್ಕಾರ ಖಾಸಗಿ ಕಂಪನಿಗೆ ಬಿಲ್ ಕಟ್ಟೋದು ಲೇಟ್ ಆಯ್ತು ಅಂದ್ರೆ ಅವ್ರು ಕಟ್ ಮಾಡಿಬಿಡ್ತಾರೆ. ಕಟ್ ಮಾಡಿದಾರೆ ಅಂದ್ರೆ ತಿರುಗಿ ನಿಮಗೆ ಕನೆಕ್ಷನ್ ಕೊಡ್ಬೇಕಂದ್ರೆ 1500 ರೂಪಾಯಿ ಚಾರ್ಜ್ ಹಾಕ್ತಾರೆ. ನಿಮ್ಮ ಮನೇದು ಕಟ್ ಆಯ್ತು ಅಂದ್ರೆ 300 ರೂಪಾಯಿ ಚಾರ್ಜ್ ಹಾಕ್ತಾರೆ. ಅವರು ಟ್ಯಾರಿಫ್ ಅದ ಆ ರೀತಿ. ನಾಳೆ ನಿಮ್ಮದೊಂದು TC ಸುಟ್ಟಿತ್ತು ಅಂದ್ರೆ ಇಲ್ರಿ, TC ಭಾಳ ಉತ್ತಮ ಗುಣಮಟ್ಟದ್ದೈತೆ ನಮ್ಮ ಟಾಟಾ ಕಂಪ್ನಿದು, ಅದಕ್ಕಾಗಿ 5 ಲಕ್ಷ ಬಂದ್ರೆ ಏನು ಮಾಡ್ತೀರಿ? ಒಂದು ಎಕರೆ ಹೊಲ ಮಾರಿ ತುಂಬಬೇಕಾಗ್ತದೆ, ಇಲ್ಲ ನೀರಾವರಿನೇ ಬಿಡ್ಬೇಕಾಗ್ತದೆ. ಅದರಾಗ ಚಿತ್ರದುರ್ಗ ಜಿಲ್ಲೆ ಅಂತ ಜಿಲ್ಲೆನಲ್ಲಿ 86% ಸಣ್ಣ ರೈತರದ. ಸಣ್ಣ ರೈತರಂತಾರೆ ಯಾರಿಗೆ ಅಂತೀವಿ ಅಂದ್ರೆ 5 ಎಕರೆ ಒಳಗಿರೋರಿಗೆ ಸಣ್ಣ ರೈತರು. 86% ರೈತರು ಸಣ್ಣ ರೈತರದ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ಯದ. ಮತ್ತು ಇನ್ನೊಂದು ಕಡೆ ಈ ಸರ್ಕಾರದ ನೀತಿ ಏನಂದರೆ, ಸರ್ಕಾರದ ಕಂಪನಿಗಳ ಮೂಲಕ ನೇಮಕಾತಿ ಅಪಾಯಿಂಟ್ಮೆಂಟ್ ಮಾಡಬೇಕಾದ್ರೆ ಮೀಸಲಾತಿ ಕೊಡಬೇಕಾಗ್ತದೆ. SC ST ದವ್ರಿಗೆ, OBC ದವ್ರಿಗೆ. ಆ ಮೀಸಲಾತಿಯನ್ನು ತಡೆಗಟ್ಟತಕ್ಕಂಥ ಹುನ್ನಾರ ಇದು. ಮೀಸಲಾತಿ ವಂಚಿತರನ್ನಾಗಿ ಮಾಡಲಿಕ್ಕೆ ದಲಿತರಿಗೆ ಇದೊಂದು ಮರಣ ಶಾಸನ ಆಗ್ತದೆ. ಅದಕ್ಕೆ ರೈತಾಪಿ ವರ್ಗದವ್ರಿಗೆ ಮತ್ತು ಸಾರ್ವಜನಿಕರಿಗೆ ನನ್ನ ವಿನಂತಿ ಅದ, ಈ ಸರ್ಕಾರದ ವಿರುದ್ಧ ಪವರನ್ನು ಖಾಸಗೀಕರಣ ಮಾಡ್ತಕ್ಕಂಥದ್ರ ವಿರುದ್ಧ ಸಿಡಿದೇಳಬೇಕು, ಹೋರಾಟ ಮಾಡಬೇಕು. ಯಾವ ಕಾರಣಕ್ಕೂ ಆಗಲಿಕ್ಕೆ ಬಿಡಬಾರ್ದು. ಸರ್ಕಾರದ ವ್ಯವಸ್ಥೆಯಲ್ಲೇ ಮುಂದುವರಿಬೇಕು. ಲಕ್ಷಾಂತರ ಕೋಟಿ ಬಂಡವಾಳ ಹಾಕಿ ಖಾಸಗಿಯವ್ರಿಗೆ ಕೊಟ್ಟು ಕೈ ತೊಳ್ಕೊಳ್ಳುವಂಥದ್ದೇನದ ಇದು ತಪ್ಪು ನೀತಿ ಆಗ್ತದೆ ಮತ್ತು ಎಲ್ಲೋ ಒಂದು ಕಡೆ ಸಂಶಯಕ್ಕೆ ಎಡೆ ಮಾಡಿಕೊಡ್ತದೆ. ಏನು ಸಂಶಯ ಅಂದ್ರೆ, ಖಾಸಗಿ ಕಂಪನಿಯವ್ರ ಕಡೆಯಿಂದ ಇವರು ಒಳ ಒಪ್ಪಂದ ಮಾಡಿಕೊಂಡು ಲಾಭವನ್ನು ಪಡಿತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ನೇರವಾಗಿ ನಾನು ಆರೋಪ ಮಾಡಲಿಕ್ಕೆ ಬಯಸ್ತೇನೆ. ಖಾಸಗೀಕರಣದ ಕೇಂದ್ರ ಸರ್ಕಾರ ಸುಮ್ಮನೆ ಏನೋ ಒಂದು ಪ್ರಶ್ನೆ ಕೇಳಬೇಡಿ. ಹಾಗಾದ್ರೆ ಒಂದು ನನ್ನ ಪ್ರಶ್ನೆಗೆ ಉತ್ತರ ಹೇಳಿ. ಆದರೆ ನಾನು ನನ್ನ ಮಾತಿಗೆ ಉತ್ತರ ಹೇಳಬೇಕು. ನೀವು
ನಿಮ್ಮ ಪ್ರಶ್ನೆ ಕೇಳಿದ್ರೆ ಆಯಿತು, ಖಾಸಗೀಕರಣದ ರೂವಾರಿ ಕೇಂದ್ರ ಸರ್ಕಾರ ಅಂತ ಹೇಳಿದೆ. ನೀವು ಹೇಳಿದ್ದನ್ನು ನಾನು ಕೇಳಿಸ್ಕೊಂಡೆ. ನನ್ನ ಪ್ರಶ್ನೆ ಅದ, ಕೇಂದ್ರ ಸರ್ಕಾರದ ಎಲ್ಲ ಆದೇಶಗಳನ್ನು ನೀವು ಪಾಲಿಸ್ತಾ ಇದ್ದೀರಾ? ಕೇಂದ್ರ ಸರ್ಕಾರ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಜಾರಿಗೆ ತಂದು ತ್ರಿಭಾಷಾ ಶಿಕ್ಷಣ ನೀತಿ ದೇಶದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಒಪ್ಪಲಿಲ್ಲಲ್ಲ. ನಾವು ರಾಜ್ಯ ಎಜುಕೇಷನ್ ಪಾಲಿಸಿ ಸಪ್ರೇಟ್ ಮಾಡ್ಕೋತೀವಿ ಅಂದಿರಲ್ಲ, ಯಾವ ಕಾರಣಕ್ಕೆ ಕೇಳಿದ್ರಿ? ಹಿಂದಿ ಹೇಳಿಕೆಯ ಕಾರಣ ಎಲ್ಲ ಕೇಳಪ್ಪ ದಯವಿಟ್ಟು. ಇದು ಫೆಡರಲ್ ಸಿಸ್ಟಮ್ ಆಫ್ ಗೌರ್ಮೆಂಟ್. ರಾಜ್ಯ ಮತ್ತು ದೇಶ ಎರಡೂ ಸರ್ಕಾರಗಳು ಒಂದು ಬಂಡಿಗೆ ಎರಡು ಗಾಲಿಗಳಾಗಿ ಮುಂದೆ ಹೋಗ್ಬೇಕಾಗ್ತದ. ಕೇಂದ್ರ ಸರ್ಕಾರ ನೀತಿ ಬರೀ ಕರ್ನಾಟಕ ಅಷ್ಟೇ ತಂದಾರೇನು? ಕೇಂದ್ರ ಸರ್ಕಾರ 19 ಜಿಲ್ಲೆಗಳಿಗೆ ಮಾತ್ರ ಕರ್ನಾಟಕದಲ್ಲಿ ಸೀಮಿತ ಮಾಡಿ ಏನಾರ ಆದೇಶ ತಂದಾರೇನು? ಈಗ 19 ಜಿಲ್ಲೆಗಳ ಖಾಸಗೀಕರಣ ಹುನ್ನಾರ ನಡೀತಾ ಇದೆ. ಅರ್ಥ ಮಾಡ್ಕೊಳ್ಳಿ. ನಾನು ರಾಜಕಾರಣ ಮಾಡಲಿಕ್ಕೆ ವಿದ್ಯುತ್ತದ್ದು ತೆಗಿತಾ ಇಲ್ಲ. ರಾಜಕಾರಣ ಮಾಡಬೇಕಾದ್ದು ಮೊದಲು ಮಾತಾಡಿ ಮುಗಿಸಿಬಿಟ್ಟೆ. ಇದು ನಮ್ಮ ಜನರಿಗೆ ತೊಂದರೆ ಆಗ್ತದ, ನನ್ನನ್ನು ಸೇರಿಸಿ. ನಾನು ಒಬ್ಬ ರೈತ, ನಾನು ಒಬ್ಬ ವಿದ್ಯುತ್ ಗ್ರಾಹಕ, ನನ್ನನ್ನು ಸೇರಿಸಿ ಆಗ್ತದೆ. ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಇಡೀ ರಾಜ್ಯದಲ್ಲಿ ಬರ ತಾಂಡವಾಡ್ತಾ ಇದೆ. ಕೂಡಲೇ ಕರ್ನಾಟಕ ರಾಜ್ಯವನ್ನು ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು ಅಂತ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ. ಮುಖ್ಯಮಂತ್ರಿಗಳಾದಂಥ ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಒತ್ತಾಯ ಮಾಡ್ತೀನಿ. ಕೂಡಲೇ ಸಂಪುಟದ ವಿಶೇಷ ಸಭೆ ಕರೆದು ಬರ ಘೋಷಣೆ ಮಾಡಬೇಕು. ಕುಡಿಯುವ ನೀರಿನ ಸಮಸ್ಯೆಯನ್ನು ಸಮರ್ಪಕವಾಗಿ ಎದುರಿಸಲಿಕ್ಕೆ ಪ್ರತಿಯೊಂದು ಜಿಲ್ಲೆಗೂ ಒಂದು 25 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯ. ಒಂದು ಮಂಗಳಮುಖಿಯರ ಬಗ್ಗೆ ತೃತೀಯ ಲಿಂಗಿಗಳು ಅಂತೇಳಿ ಮೊದಲಿನಿಂದಲೂ ಇದೆ. ಅದಕ್ಕೊಂದು ಅವಕಾಶ ಮಾಡಿ ಕೊಡಬೇಕು. ಅದೇನು ಆಡಳಿತಾತ್ಮಕ ಸಣ್ಣ ಕರೆಕ್ಷನ್ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲೇ ಮಾಡಿ ಅದನ್ನು ಚುನಾವಣೆ ಆಯೋಗಕ್ಕೆ ಒಪ್ಪಿಸ್ಲಿಕ್ಕೆ ಅಧಿಕಾರ. ಜಿಲ್ಲಾ ಚುನಾವಣೆ ಅಧಿಕಾರಿ ಅಂದ್ರೆ ಸುಪ್ರೀಂ ಪವರ್ ಇರತಕ್ಕಂಥದ್ದು ಡೆಪ್ಟಿ ಕಮಿಷನರು, ಕಂದಾಯ ಇಲಾಖೆ. ಅವರು ಅಂಥ ಆಡಳಿತಾತ್ಮಕ ಸಮಸ್ಯೆಗಳು ಬಂದಾಗ ಕೂಡಲೇ ಅದನ್ನು ಬಗೆಹರಿಸುವಂಥ ಕೆಲಸ ಮಾಡಿ. ಎಸ್, ಥ್ಯಾಂಕ್ ಯು. ಪ್ರಾರಂಭ ಮಾಡಬೇಕು. ಬರವನ್ನು ಎದುರಿಸಲಿಕ್ಕೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಕೂಡಲೇ ತಂಡವನ್ನು ರಚನೆ ಮಾಡಬೇಕು. ಅದಕ್ಕೊಬ್ಬ ಸೀನಿಯರ್ IAS ಆಫೀಸರ್, ಸೆಕ್ರೆಟರಿ ಕೇಡರ್ನವ್ರನ್ನ ಇನ್ಚಾರ್ಜ್ ಮಾಡಬೇಕು ಪ್ರತಿ ಜಿಲ್ಲೆಗೆ. ಇದು ನನ್ನ ಆಗ್ರಹ. ಉಳಿದದ್ದನ್ನು ಮತ್ತೆ ಇನ್ನೊಂದು ಸಾರಿ ಮಾತಾಡ್ತೇನೆ, ಯಾಕಂದ್ರೆ ಭಾಳಷ್ಟು ಹೇಳಿದೆ ಅಂದ್ರೆ ನಿಮಗೆ ಬರೆಯೋದು ಕಷ್ಟ ಆಗ್ತದೆ. ನೆಹರು ಮನೆತನ, ಗಾಂಧಿ ಮನೆತನ ಬಿಟ್ಟ ಮೇಲೆ PV ನರಸಿಂಹರಾಯ್ ಈ ದೇಶದ ಪ್ರಧಾನಮಂತ್ರಿಗಳ. ಯಾಕೆ ನೀವು ನರಸಿಂಹರಾಯರದು ಪುಣ್ಯತಿಥಿಯನ್ನು ಆಚರಿಸೋದಲ್ಲ? ಅವ್ರನ್ನ ಯಾಕೆ ನೆನಪು ಮಾಡ್ಕೊಳ್ಳೋದಲ್ಲ? ನಿಮಗೆ ಎಲ್ಲೋ ಒಂದು ಕಡೆ ಭಯ ಕಾಡ್ತಾ ಇದೆ. ನರಸಿಂಹರಾಯರ ಹೆಸರು ಹೇಳಿದರೆ ಮುಸಲ್ಮಾನರು ಓಟ್ ಬರೋದಿಲ್ಲ ಅನ್ನೋ ಕಾರಣಕ್ಕಾಗಿ ಬಿಡ್ತಾ ಇದ್ದೀರಿ. ಆ ಭಯ ನಿಮ್ಮನ್ನು ಕಾಡ್ತಾ ಇದೆ.